ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಥರ ಟಾಪಿಕ್ಕು ಹೊಸದಾಗಿ ಏನು ತಗೊಬಂದಿಲ್ಲ. ಡೈಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನದ ಅಂದರೆ ಒಂದು ತಿಂಗಳು ಗ್ಯಾಪ್ ಮಾಡಿಬಿಟ್ಟು ಹಿಂದೆಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಚೆನ್ನಾಗಿ ರೀಚ್ ಅಪ್ಪು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೇಂಜಲ್ಲಿ ವ್ಯೂಸ್ ಬರ್ತಾಯಿತ್ತು. ನಾನು ತುಂಬ ಜನ ಯೂಟ್ಯೂಬರ್ಸ್ನ ಹೇಳಿದ್ದನ್ನು ಕೇಳಿ ಸುಮಾರಷ್ಟು ಟ್ರೈ ಮಾಡಿದ್ದೆ. ಯೂಟ್ಯೂಬಲ್ಲಿ ಹೀಗೆ ಮಾಡಿದ್ರೆ ವ್ಯೂಸ್ ಬರುತ್ತೆ, ಹಾಗೆ ಮಾಡಿದ್ರೆ ವ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ನೋಡಿಬಿಟ್ಟು ಫಾಲೋ ಮಾಡಿ 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 ನನಗೂ ಸಾಕಾಗಿ ಹೋಗಿದೆ. ಹಾಗಾಗಿ ಡೈರೆಕ್ಟಾಗಿ ನಿಮ್ಮ ಹತ್ರನೇ ಕೇಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ನಮ್ಮ ವಿಡಿಯೋನ ರೀಚ್ ಆಗ್ತಾಯಿಲ್ಲ? ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ರೀಚ್ ಆಗ್ತಾ ಇಲ್ವೋ, ಇಲ್ಲ ಅಂದರೆ ನಾವು ಮಾಡೋ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರಿಗೆ ನಿಮಗೆ ನಮ್ಮ ಪ್ರಾಬ್ಲಮ್ ಅರ್ಥ ಆದರೆ ರಿಪ್ಲೈ ಮಾಡಿ. ಯಾಕೆ ನಮ್ಮ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಏನಾಗಿದೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿನೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಆಗಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಶಾರ್ಟ್ ವೀಡಿಯೋಸ್ನಲ್ಲಿ ತುಂಬ ಜಾಸ್ತಿನೇ ಆವಾಗ ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಯಾವಾಗಲೂ ಒಂದೊಂದು ಸಾರಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ 10 ಗಂಟೆ ಅಷ್ಟೊತ್ತಿಗೆ ನಾವು ಶೆಡ್ಯೂಲ್ ಮಾಡಿಟ್ಕೊಂಡು ಡೈಲಿ ಒಂದು ವ್ಲಾಗ್ ಆದರೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಹೇಗಾಗ್ತಾಯಿದೆ ಏನು ಅಂತ ಹೇಳಿಬಿಟ್ಟು ಡೈಲಿ ರೋಟೀನ್ ವ್ಲಾಗ್ ಅಂತ ಹೇಳಿ ಅಪ್ಲೋಡ್ ಆಗುತ್ತೆ. ಅದಕ್ಕೆ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋನ ತೆಗೆದುಬಿಟ್ಟು ಎಡಿಟ್ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆದ್ರೂ ವ್ಯೂಸ್ ಬರಲ್ಲ. ನಿಮಗೇನಾದರೂ ಕಾರಣ ಗೊತ್ತಿದೆಯಾ? ಇಲ್ಲ ನೀವು ಹೊಸದಾಗಿ ಚಾನಲ್ ಮಾಡಿದಾಗ ಇದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ, ಯಾರಾದರೂ ಯೂಟ್ಯೂಬರ್ಸ್ ನೋಡ್ತಾ ಇದ್ದರೆ ಅಂತ ಹೇಳ್ತೀನಿ. ಹಾಗೆ ಹೊಸದಾಗಿ ಮಾಡೋರು ಕೂಡ ನನ್ನಂಗೆ ಎಷ್ಟು ಜನ ಯೂಟ್ಯೂಬ್ ಮಾಡಿ ಸ್ಟಾಪ್ ಮಾಡಿದ್ದೀರೋ ಗೊತ್ತಿಲ್ಲ. ಸ್ಟಾಪ್ ಮಾಡಿದವರಾದ್ರೂ ಹೇಳಿ ನಿಮ್ಮ ಚಾನಲಲ್ಲಿ ಹೇಗಿದೆ ಗ್ರೋತು ಚಾನಲ್ಲು ಅಂತ ಹೇಳಿ. ನಾನು ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಚಾನಲಲ್ಲಿ ತೆಲುಗು ಮಾಡ್ತಾಯಿದ್ದೆ. ತೆಲುಗು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಲುಗು ಸಬ್ಸ್ಕ್ರೈಬರ್ಸು ಇದ್ದರು, ತೆಲುಗು ಸಬ್ಸ್ಕ್ರೈಬರ್ಸು. ಆಮೇಲೆ ಕನ್ನಡನ ಸ್ಟಾರ್ಟ್ ಮಾಡಿದ್ದೆ. ಕನ್ನಡ ಸಬ್ಸ್ಕ್ರೈಬರ್ಸು ತೆಲುಗು ಸಬ್ಸ್ಕ್ರೈಬರ್ಸು ಇಬ್ಬರು ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಮಿಕ್ಸ್ ಆಗಿರೋ ಕಾರಣ ಏನಾಗ್ತಾಯಿದೆ ಅಂದರೆ ಈಗ ತೆಲುಗು ನೋಡಿಬಿಟ್ಟು ಕನ್ನಡ ಸಬ್ಸ್ಕ್ರೈಬರ್ಸು ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಈಗ ಕನ್ನಡ ನೋಡಿಬಿಟ್ಟು ತೆಲುಗುದವರು ಸಬ್ಸ್ಕ್ರೈಬರ್ಸು ಅದೇ ಥರ ಉಲ್ಟಾಪಲ್ಟ. ತೆಲುಗು ನೋಡಿದ್ರೆ ಕನ್ನಡದವ್ರು ಹೋಗ್ತಾರೆ, ಕನ್ನಡ ನೋಡಿದ್ರೆ ತೆಲುಗುದವ್ರು ಹೋಗ್ತಾರೆ. ಆ ಥರ ಆಗ್ತಾಯಿದೆ. ಸೊ ಒಂದೊಂದು ಸರಿ ಇನ್ಕ್ರೀಸ್ ಆಗುತ್ತೆ ಸಬ್ಸ್ಕ್ರೈಬರ್ಸ್, ಇನ್ನೊಂದು ಸರಿ ಮೈನಸ್ ಆಗಿಬಿಡುತ್ತೆ. ಈ ಥರ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಇದು ಯಾವುದೂ ಆಗದೆ ಚೆನ್ನಾಗಿ ವ್ಯೂಸ್ ಬರಬೇಕು ಅಂದರೆ ಯಾವ ಥರ ಇರಬೇಕು, ಥಂಬ್ನೈಲ್ ಆಗಲಿ ಹೆಡ್ಲೈನ್ ಆಗಲಿ ನಿಮಗೆ ಯಾವುದಾದ್ರು ಒಂದು ಐಡಿಯಾ ಇದ್ದು ನೀವು ಎಲ್ಲಾದರೂ ಮಾಡಿದರೆ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಒಂದು ವೇಳೆ ನಮ್ಮ ಚಾನಲ್ ನೋಡ್ತಾ ಇರೋರಾದರೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಹೇಳ್ತಾರೆ ಯೂಟ್ಯೂಬಿಂದ ಅಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಸಂಪಾದನೆ ಮಾಡ್ಬೋದು ಅಂತ ಹೇಳಿ. ಇಷ್ಟು ಸಂಪಾದನೆ ಅಂತಲ್ಲ, ಒಂದು ರೇಂಜಿಗೆ ಒಂದು ಮಾನಿಟೈಸಿಂಗ್ ಆಗಂಥವ್ರಿಗೂ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟರೆ ಆಮೇಲೆ ನಮಗೆ ಲಕ್ಷ ದುಡಿಬೇಕನ್ನೋ ಆಸೆ ಏನಿರೋದಿಲ್ಲ. ಏನೋ ಒಂದು 10,000-15,000 ಸಾವಿರನಾದರೂ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಬಹುದು ಮನೇಲಿರೋ ಹೌಸ್ ವೈಫು ಅಂತ ಹೇಳಿಬಿಟ್ಟು ನಾವೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಅದ್ರ ವ್ಯೂಸ್ ಬರದೇ ಇರೋ ಕಾರಣ ಏನು ಮಾಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಕೂಡ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋರಾದರೆ ಬಿಡಬೇಡಿ, ಕಂಟಿನ್ಯೂ ಮಾಡಿ. ನಿಮ್ಮ ಜೊತೆಗೆ ನಾವು ಕೂಡ ಇದ್ದೀವಿ, ನಮ್ಮಂಥವ್ರು ನಿಮ್ಮ ಜೊತೆಗಿರ್ತಾರೆ, ನೀವು ನಮ್ಮ ಜೊತೆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡೋಣ, ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಏನು ಮಾಡಬೇಕು ಅಂತೇಳಿ ವ್ಯೂಸ್ಗೋಸ್ಕರ. ಬಾಯ್ ಗೈಸ್.